ನಮಸ್ತೆ ಸ್ನೇಹಿತರೆ, ಟೆಕ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಪ್ರಶ್ನೆ ಕೇಳಲಾಗ್ತಿದೆ. ಅದು ಏನಪ್ಪ ಅಂದರೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡುವೆ ಭಾರತದಲ್ಲಿ LPG ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಕೊರತೆ ಆಗ್ತಿದೆ. ಇದಕ್ಕೆ ಸರಳ ಮತ್ತು ಸ್ಪಷ್ಟವಾಗಿ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಭಾರತ ಮುಖ್ಯವಾಗಿ ಅಂದರೆ ಮಧ್ಯಪ್ರಾಚ್ಯ ಅಂದರೆ ಮಿಡಲ್ ಈಸ್ಟ್ ದೇಶಗಳಿಂದ ಅಂದರೆ ಆ ದೇಶ ಯಾವುದು ಅಂದರೆ ಸೌದಿ ಅರೇಬಿಯಾ, ಇರಾಕ್, ಆಮೇಲೆ ಕುವೈತ್, ಕತ್ತರ್, ರಷ್ಯಾ, ಯುನೈಟೆಡ್ ಸ್ಟೇಟ್, ನಿಗೇರಿಯಾ ಈ ಥರ ದೇಶಗಳಿಂದ ಏನಾಗುತ್ತಂದರೆ ಕಚ್ಚಾ ತೇಲ್ ಅಂದರೆ ಕ್ರೂಡ್ ಆಯಿಲನ್ನು ಆಮದು ಮಾಡ್ಕೋತದ. ಮಿಡಲ್ ಈಸ್ಟ್ ದೇಶಗಳಿಂದ ಬರ್ತಕ್ಕಂಥ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೇಲ್ ಇದೆಯಲ್ಲ, ಇದು ಸಮುದ್ರ ಮಾರ್ಗದಿಂದ ನಮ್ಮ ಭಾರತಕ್ಕೆ ಬರ್ತದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಹೆಚ್ಚಾದ ಕಾರಣ ಈ ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಕಡಿಮೆ ಆಗ್ತಿದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಅಂದರೆ ಕ್ರೂಡ್ ಆಯಿಲ್ ಬೆಲೆ ಏನಾಗ್ತದೆ, ಹೆಚ್ಚಾಗ್ತಿದೆ. ಆದರೆ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಭಾರತದಲ್ಲಿ ತಕ್ಷಣವೇ ಪೆಟ್ರೋಲ್ ಅಥವಾ ಡೀಸೆಲ್ ಕೊರತೆ ಆಗುವ ಪರಿಸ್ಥಿತಿ ಇಲ್ಲ. ಯಾಕಂದರೆ ಭಾರತ ಸರ್ಕಾರ ಬಳಿ ಸ್ಟ್ರಾಟಜಿಕ್ ರಿಸರ್ವ್ ಮತ್ತು ಕಮರ್ಷಿಯಲ್ ಸ್ಟಾಕ್ ಸೇರಿ ಸುಮಾರು 50 ದಿನಗಳಾಗುವಷ್ಟು ತೈಲ ಸಂಗ್ರಹ ಇದೆ. ಯುದ್ಧ ಇದ್ದರೂ ಕೂಡ ತಕ್ಷಣ ಫ್ಯೂಲ್ ಶಾರ್ಟೇಜ್ ಆಗಲ್ಲ. ಯಾಕಂದರೆ 50 ದಿನಗಳಷ್ಟು ಆಗುವಷ್ಟು ತೈಲ ನಮ್ಮ ಭಾರತದಲ್ಲಿ ಸಂಗ್ರಹ ಆಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಕಮರ್ಷಿಯಲ್ LPG ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಕಾಣ್ತಿವೆ. ಅದು ವಿಶೇಷವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಅಂದರೆ ಚೆನ್ನೈ, ಬೆಂಗಳೂರು, ಮುಂಬೈ, ನ್ಯೂ ದೆಹಲಿ ಹೀಗೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಏನಾಗ್ತಿದೆ ಅಂದರೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ಕಮರ್ಷಿಯಲ್ ಸಿಲಿಂಡರ್ದ ಸಮಸ್ಯೆ ಕಾಣ್ತಾ ಇದೆ. ಸರ್ಕಾರ ಮನೆ ಬಳಕೆ LPGಗೆ ಮೊದಲ ಆದ್ಯತೆ ನೀಡುವುದರಿಂದ ಈ ಸಮಸ್ಯೆ ಉಂಟಾಗ್ತಿದೆ. ಇರಾನ್ ಇಸ್ರೇಲ್ ಯುದ್ಧದ ಮುಖ್ಯ ಪರಿಣಾಮ ಭಾರತ ಮೇಲೆ ಏನು ಬೀರ್ಬೋದು? ಮೊದಲನೇದಾಗಿ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಅಂದರೆ ಕ್ರೂಡ್ ಆಯಿಲ್ ಬೆಲೆ ಏನಾಗದ ಹೆಚ್ಚಾಗ್ಬೋದು. ಎರಡನೇದಾಗಿ ಸಾಗಾಣಿಕೆ ಮತ್ತು ಇನ್ಶೂರೆನ್ಸ್ ವೆಚ್ಚ ಹೆಚ್ಚಳ ಆಗಬಹುದು ಮತ್ತು ಭಾರತದಲ್ಲಿ ಭವಿಷ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಸಾಧ್ಯತೆ ಆಗ್ಬೋದು. ಆದರೆ ಈಗಿನ ಸ್ಥಿತಿಯಲ್ಲಿ ಪೆಟ್ರೋಲ್ ಅಥವಾ LPG ಕೊರತೆ ಆಗುವುದು ತಪ್ಪು ಮಾಹಿತಿ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವ ಗಾಸಿಪ್ಗಳನ್ನು ನಂಬೇಡಿ. ಈ ವಿಷಯದಲ್ಲಿ ನಿಮಗೆ ಏನು ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಧನ್ಯವಾದ ಸ್ನೇಹಿತರೆ.